ಒಳಗೆ ಬಂದು ಅಯ್ಯಪ್ಪ ಏನು ರೀ ವಚನಗಳು ಹಿಂಗೆ ನನ್ನ ಟೈಮ್ ಭಾಳ ಚಲೋ ಆಯ್ತು ಅನ್ಬೋದು. ನೋಡ್ರಿ ಎಲ್ಲ ಬ್ಯಾಗ್ ಹತ್ತೆಲ್ಲ ಹೆಂಗೆ ಹಿಡ್ಕೊಂಡಿನಿ. ಈಗ ಇದು ಬಾಗಿಲು ಮುಚ್ಚಿ ಈಗ ಅಲ್ಲಿ ಕೆಳಗೆ ನನ್ನ ಗಾಡಿ ನಿಲ್ಲಿಸಿ ನೋಡ್ರಿ ಅಲ್ಲಿ ಕಾಣಿಸ್ಕೊತ ಅನ್ಕೋತೀನಿ. ನಮಸ್ಕಾರ, ಮತ್ತೊಂದು ಹೊಸ ನ್ಯೂ ಬ್ಲಾಗಿಗೆ. ಇವಾಗ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತಂದ್ರೆ ಬಸವನ ಜನ್ಮಸ್ಥಳ ಆಗಿರುವಂಥ ಬಸವನ ಬಾಗೇವಾಡಿ ಒಳಗಿದ್ದೀನಿ. ಇವತ್ತು ನಂದು ಉತ್ತರ ಕರ್ನಾಟಕ ಜರ್ನಿ ಒಳಗೆ ಇವತ್ತು 14ನೇ ದಿನ ನೋಡ್ರಿ. ಇವತ್ತು ನಾ ಎಲ್ಲಿ ಸ್ಟೇ ಆಗಿದೆ ಅಂತಂದ್ರೆ ನಮ್ಮ ಫ್ರೆಂಡ್ ರೂಮ್ ಒಳಗೆ ಸ್ಟೇ ಆಗಿದ್ದ. ಇದೇ ನೋಡ್ರಿ ರೂಮ. ಇದ್ರ ಅವತಾರ ಏನಾಗಿದೆ ಅಂತಂದ್ರೆ ಇನ್ನೊಂದು ಹೇಳ್ಬೇಕಾಗಿದೆ ನಿಮ್ಗೆ. ಈ ಒಂದು ಫ್ಯಾನ್ ನೋಡ್ರಿ ಇಲ್ಲಿ, ಇದು ನೋಡ್ರಿ ರಾತ್ರಿ ಇದೇ ಫ್ಯಾನ್ ಹಚ್ಕೊಂಡು ಮಕ್ಕೊಂದಿನಿ. ಮುಂಜಾನೆ ಎದ್ದು ಫ್ಯಾನ್ ಬಂದ್ ಮಾಡೋದ್ಬೇಕು ನನಗೆ ಗೊತ್ತಾಗ್ಯದ ಇದು ಈ ರೀತಿ ಆಗ್ಯದ ತಂದ್ಕರಿ. ಇನ್ನೂ ಸ್ವಲ್ಪ ಏನಾದರೂ ಫ್ಯಾನ್ ತಿರುಗಿಸಿದೆ ಅಂತಂದ್ರೆ ಮುಗಿದೇ ಹೋಗಿತ್ತು ನನ್ನ ಕತ್ತಿ. ನನ್ನ ಟೈಮ್ ಭಾಳ ಚಲೋ ಅಂತ ಅನ್ಬೋದು. ಇವಾಗ ನಾಷ್ಟ ಮಾಡಿ ಇವಾಗ ಎಲ್ಲಿಗೆ ಹೋಗ್ತೀನಿ ಅಂತಂದ್ರೆ ಬಸವನ ಜನ್ಮಸ್ಥಳ ಆಗಿರುವಂಥ ಬಸವನ ಬಾಗೇವಾಡಿ ಒಳಗೆ ಬಸವೇಶ್ವರ ಅವ್ರದ್ದು ಒಂದು ದೇವಸ್ಥಾನ ಅದ. ಆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡ್ಕೊಂಡು ಅಲ್ಲಿಂದ ಮತ್ತೆ ಬೇರೆ ಪ್ಲೇಸಿಗೆ ಹೋಗ್ತೀನಿ. ಆ ಯಾವ ಪ್ಲೇಸ್ ಅಂತ ಅನ್ನೋದು ನಿಮಗೆ ಗೊತ್ತಾಗ್ತದೆ ವಿಡಿಯೋದಾಗ. ಇವೆಲ್ಲ ಬ್ಯಾಗಿಗೆ ನಾ ಕೆಳಗೆ ಹೋಗ್ಬೇಕು ನೋಡ್ರಿ. ಕೆಳಗೆ ಒಯ್ದು ಗಾಡಿ ಕಟ್ಟಬೇಕು. ಗಾಡಿ ಕಟ್ಕೊಂಡು ಮತ್ತೆ ನಾವು ಮುಂದೆ ಹೋಗ್ಬೇಕು. ನಾವು ಜರ್ನಿ ಮಾಡೋದ್ರೆ ಹಂಗಾಗಲಿ ಇವು ಬ್ಯಾಗ್ ಒಯ್ಯೋದು ಒಂದು ದೊಡ್ಡ ಹೇಳ ನೋಡ್ರಪ್ಪ. ಒಯ್ಬೇಕು, ತರಬೇಕು ಮತ್ತು ಕಟ್ಟಬೇಕು. ನಮ್ಮ ಫ್ರೆಂಡ ಅವ್ರ ರೂಮ್ ಚಾವಿ ನನಗೆ ಕೊಟ್ಟು ಊರಿಗೆ ಹೋಗಿದ್ದಾರೆ ಅವರು. ನೋಡ್ರಿ ಎಲ್ಲ ಬ್ಯಾಗ್ ಹತ್ತೆಲ್ಲ ಹೆಂಗೆ ಹಿಡ್ಕೊಂಡಿನಿ. ಈಗ ಇದು ಬಾಗಿಲು ಮುಚ್ಚಿ ಈಗ ಅಲ್ಲಿ ಕೆಳಗೆ ನನ್ನ ಗಾಡಿ ನಿಲ್ಲಿಸಿ ನೋಡ್ರಿ ಅಲ್ಲಿ ಕಾಣಿಸ್ಕೊತ ಅನ್ಕೋತೀನಿ. ಆ ಗಾಡಿ ಕಟ್ಕೊಂಡು ಮತ್ತೆ ಮುಂದೆ ಹೋಗ್ಬೇಕೀಗ. ಗಾಡಿ ಮ್ಯಾಗ ಈ ರೀತಿ ಇಟ್ಟಿನಿ. ಈಗ ಇದೆಲ್ಲ ಕಟ್ಬೇಕ್ರಿ. ಈಗ ಕಟ್ಟೋದು ಒಂದು ದೊಡ್ಡ ಹೈರಾಣ. ಭಾಳ ಟೈಟ್ ಕಟ್ಬೇಕೀಗ. ಹೆಂಗೆ ಕಟ್ಟೋದು ಅಂತ ಯೋಚನೆ ಮಾಡಕತ್ತೀನಿ. ಬರ್ರಿ ಈಗ ಕಟ್ಟಮ್ಮ ಬ್ಯಾಗ್ ಮೊದಲ. ಇದು ಹಗ್ಗ ಬೀಸ್ಬೇಕು ಮೊದಲ. ನಿನ್ನ ರಾತ್ರಿ ಈ ಕಡೆ ಕಟ್ತೀನಿ. ಎಲ್ಲಿ ಕಟ್ತೀನಿ. ಫೈನಲಿ ಈ ರೀತಿ ಗಾಡಿ ಕಟ್ಟಿ ನೋಡ್ರಿ. ಪೂರ್ತಿ ಟೈಟ್ ಆಗಂಗೆ, ಒಟ್ಟ ಬಿಚ್ಚಿ ಬೀಳಾರ್ದಂಗೆ. ಈಗ ಎಲ್ಲಿ ಹೋಗ್ತೀನಿ ಅಂತಂದ್ರೆ ಬಸವೇಶ್ವರ ಅವರ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಅದ ತನಕ. ನಾನು ಫಸ್ಟ್ ಟೈಮ್ ಆ ಒಂದು ದೇವಸ್ಥಾನಕ್ಕೆ ಹೋಗತ್ತಿದ್ದು. ನಾನು ಮುಂದೆ ಕಾಣಿಸೋದೇ ಬಸವೇಶ್ವರ ಸರ್ಕಲ್ ನೋಡ್ರಿ. ಸರ್ಕಲ್ ಮಸ್ತ್ ಐತಿ. ಕೆಳಗೆ ಭೂಮಿ ಅದ. ವಿಶ್ವಗುರು ಅಂತ ಕರೀತಾರಲ್ಲ, ಅದಕ್ಕೆಲ್ಲ ವಿಶ್ವದ ಚಿತ್ರ ಅದ. ಅದ್ರ ಮ್ಯಾಗ ಬಸವೇಶ್ವರ ಅವರ ಒಂದು ಕುದುರೆ ಮೇಲೆ ಕೂತಿರುವಂಥ ಮೂರ್ತಿ ಐತಿ ನೋಡ್ರಿ. ಇದೇ ಇದ್ದಂಗೆ ಕಾಣಿಸ್ತಾ ಗುಡಿನೇ ಮುಂದ್ಗಡೆ ಇರೋದು. ಇದೇ ಐತಿ. ಇದೇ ಅದ ನಮ್ಮ ಪಾರ್ಕಿಂಗ್ ಎಲ್ಲರೂ ಚೆಕ್ ಮಾಡೋಣ ಬರ್ರಿ ಮೊದಲು. ನಮ್ಮ ಸಮಾಜದೊಳಗೆ ಎಲ್ಲರಿಗೂ ಸಮಾನತೆ ದೊರಕಿಸಿ ಕೊಟ್ಟಂಥ ಮಹಾನುಭಾವನ ಒಂದು ಪವಿತ್ರ ಜನ್ಮಸ್ಥಳಕ್ಕೆ ನಾನು ಬಂದಿದ್ದೀನಿ. ಅದು ಯಾವುದಪ್ಪ ಅಂತಂದ್ರೆ ಬಸವನ ಬಾಗೇವಾಡಿ. ಇವರಿಗೆ ವಿಶ್ವಗುರು ಅಂತ ಕರೀತಾರ. ಒಳಗಡೆ ಬಂದಿವತ್ತಂದ್ರೆ ನಮ್ಗೆ ಈ ರೀತಿ ಕಾಣಿಸ್ತದೆ ನೋಡ್ರಿ. ಈ ಒಂದು ದೇವಸ್ಥಾನ ನಮ್ಮ ಕರ್ನಾಟಕದ ಹೆಮ್ಮೆಯ ಬಸವಣ್ಣನವರ ಒಂದು ಜನ್ಮಸ್ಥಳ ಅಂತ ಹೇಳ್ಬೋದು ನೋಡ್ರಿ. ಈ ಬಸವಣ್ಣನವರು ಜಾತಿ ಮತ ಪಂಥ ಭೇದಗಳ ವಿರುದ್ಧ ಹೋರಾಡಿದವರು. ಎಲ್ಲ ಜಾತಿಯವರಿಗೂ ಸಮಾನತೆ ನೀಡಬೇಕೆಂಬ ಉದ್ದೇಶದಿಂದ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದವರು ಇವರು. ಬರ್ತಾ ಇದ್ರಲ್ಲ, ಇದೇ ನೋಡಿ ಶ್ರೀ ಬಸವೇಶ್ವರ ಅವರೊಂದು ಮೂಲ ಸ್ಥಳ ಅಂತ ಹೇಳ್ಬೋದು. ಈ ಒಂದು ಪುಣ್ಯಕ್ಷೇತ್ರ ಒಳಗೆ ಪ್ರತಿಯೊಂದು ಕಲ್ಲಿನ ಮ್ಯಾಗೂ ಪ್ರತಿಯೊಂದು ಗೋಡೆಗಳ ಮೇಲೂ ಬಸವೇಶ್ವರ ಒಂದು ತತ್ವಗಳನ್ನು ಸಾರ್ತಾವೆ ನೋಡ್ರಿ. ಈ ಒಂದು ಕಟ್ಟಡದ ಶೈಲಿ ನೋಡಿದಿವತ್ತಂದ್ರೂ 12ನೇ ಶತಮಾನದೊಳಗೆ ಕಲ್ಯಾಣಿ ಚಾಲುಕ್ಯರು ಕಟ್ಟಿರುವಂಥ ದೇವಸ್ಥಾನ ಅಂತ ಹೇಳ್ಬೋದು ನೋಡ್ರಿ. ವಿಶ್ವಗುರು ಬಸವಣ್ಣನವರ ಒಂದು ಮೂರ್ತಿ ನೋಡ್ರಿ ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ ತಂದು ಇಲ್ಲಿ. ಇದೇ ಗುಡಿ ಒಳಗೆ ನಾವು ಬಸವೇಶ್ವರ ಅವರೊಂದು ಮೂರ್ತಿ ನೋಡ್ಬೋದು. ಅಂದ್ರೆ ಬಸವಣ್ಣನ ಮೂರ್ತಿ ನೋಡ್ರಿ ಯಾವ ರೀತಿ ಕಲ್ಲಿನಿಂದ ಕೆತ್ತನೆ ಮಾಡಿದ್ದಾರೆ. ಈ ಬಸವಣ್ಣನವರ ಮೂಲ ತತ್ವವೇ ಕಾಯಕವೇ ಕೈಲಾಸ ಎಂಬುದು. ಕಾಯಕದೊಳಗೆ ನೀವು ಕೈಲಾಸ ಕಾಣ್ರತ್ತಂದ್ಕರೆ. ನೀವು ಒಳ್ಳೆ ಕೆಲಸ ಮಾಡ್ಕೊತ ಹೋದ್ರಿ ಅಂತಂದ್ರೆ ನೀವು ಅದೇ ಒಂದು ಕೆಲಸದೊಳಗೆ ದೇವರನ್ನು ಕಾಣಬಹುದು ಅಂತಂದ್ಕರೆ ಇವರ ಒಂದು ಮೂಲ ತತ್ವ ಸಾರ್ತದೆ ನೋಡ್ರಿ. ಬಸವಣ್ಣನವರು ಬಸವನ ಬಾಗೇವಾಡಿಯಲ್ಲಿ ಜನ್ಮ ತಾಳಿದರು. ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾದರು. ಅದು ಯಾವ ರೀತಿ ಆದ್ರೆ ತಂದ್ಕರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರ್ತದೆ. ಅನುಭವ ಮಂಟಪದಲ್ಲಿ ಅಂದ್ರೆ ಕಲ್ಯಾಣ ಕ್ರಾಂತಿ ನಡೀತದೆ. ಆ ಒಂದು ಕಲ್ಯಾಣ ಕ್ರಾಂತಿ ಒಳಗೆ ಕೆಲವೊಂದಷ್ಟು ಗಲಭೆಗಳು ನಡೀತಾವೆ. ಗಲಭೆಗಳು ನಡೆದ ಕಾರಣಕ್ಕಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಕೂಡಲ ಸಂಗಮಕ್ಕೆ ಬಂದು ಲಿಂಗೈಕ್ಯರಾಗ್ತಾರೆ. ಇದು ಯಾವಾಗತ್ತಂದ್ರೆ 12ನೇ ಶತಮಾನದೊಳಗೆ. ಬಸವಣ್ಣನವರ ದೇವಸ್ಥಾನ ಪೂರ್ತಿ ನಾನು ನಿಮ್ಗೆ ತೋರ್ಸಕತ್ತೀನಿ ನೋಡ್ರಿ. ಈ ಸೈಡ್ ಬಂದಿವತ್ತಂದ್ರೆ ಈ ರೀತಿಯಾಗಿ ಕಾಣಿಸ್ತಾ ನೋಡ್ರಿ ಎಷ್ಟು ಸುಂದರವಾಗಿ ಇಟ್ಟಿದ್ದಾರೆ ತಂದು. ಇದೇ 2-3 ದಿನದ ಹಿಂದೆ ಬಸವೇಶ್ವರ ಅವರ ಒಂದು ಜಯಂತಿ ಆಯಿತು. ಅಂದ್ರೆ ಬಸವ ಜಯಂತಿ ಆಯಿತು. ಬಸವ ಜಯಂತಿ ಇದು ಸಲುವಾಗಿ ಎಲ್ಲ ಕಡೆ ಏನು ಮಾಡ್ರೆ ಲೈಟಿಂಗ್ ಹಾಕಿದಾರ. ಬಿಸಿಲ ಭಾಳ ಅದ. ಇಂಥ ಬಿಸಿಲಾಗೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕತ್ತಾರೆ ರೀ. ಚಪ್ಪಲ್ ಇರಲಾರ್ದೆ ಪರಿಚಯ ನಿಂತು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಕತ್ತಾರೆ. ಎಂಥ ಹುಚ್ಚು ನೋಡ್ರಿ ಎಲ್ಲರಿಗೆ. ನಮಗೆ ವಿಡಿಯೋ ಮಾಡೋ ಹುಚ್ಚ, ಅವರಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳೋ ಹುಚ್ಚ. ಅಲ್ಲೈತೆ ನೋಡ್ರಿ ದ್ವಾರ ಬಾಗಿಲ ಅಲ್ಲೇ ಅದಂತ ಹೇಳ್ಬೋದು. ಇದು ನೋಡ್ತಾ ಇದ್ರಲ್ಲ ಪೂರ್ತಿ ಬಸವೇಶ್ವರ ಅವರ ಒಂದು ಗರ್ಭಗುಡಿ ಮೂಲ ಸ್ಥಾನ ಅಂತ ಹೇಳ್ಬೋದು ನೋಡ್ರಿ. ಹುಡುಗರು ಸಾಲಿ ಸೂಟಿದ ಸಲುವಾಗಿ ಆ ಹುಡುಗರಿಗೆ ಏನು ಮಾಡಕತ್ತಾರತ್ತಂದ್ರೆ ತೆಂಗಿನಕಾಯಿ ಹೊಡ್ಲಿಕತ್ತಾರ. ತೆಂಗಿನಕಾಯಿ ಹೊಡೆಯವ್ರು ಯಾರೂ ಇಲ್ಲ ತಂದು ಕಳಿಸ್ಯಾರ ಅಂತ ಅವ್ರ ಮನ್ಯಾಗ. ಅದ್ರ ಸಲುವಾಗಿ ನಾವು ಇಲ್ಲಿಂದ ಗಾರ್ಡನ್ ಒಳಗೆ ಎಂಟ್ರಿ ಆಗ್ತೀವಿ ನೋಡ್ರಿ. ಗಾರ್ಡನ್ ಅದಂತ ಇದ್ರ ಹಿಂದ್ಗಡೆ ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಬಂದಿನಲ್ಲ, ಅಷ್ಟೊಂದು ನನಗೆ ಪ್ರಾಪರಿಗೆ ಗೊತ್ತಿಲ್ಲ ಎಲ್ಲಿ ಏನೇನು ಆದತ್ತಂದು. ದೇವಸ್ಥಾನದ ಹಿಂದ್ಗಡೆ ಬಂದಿವತ್ತಂದ್ರೆ ಸುಂದರವಾಗಿರುವಂಥ ಒಂದು ಗಾರ್ಡನ್ ನೋಡ್ತೀವಿ ನೋಡ್ರಿ ನಾವು ಎಲ್ಲರೂ. ನೋಡ್ರಿ ಯಾವ ರೀತಿ ಮೂರ್ತಿ ಕೆತ್ತನೆ ಮಾಡಿದ್ದಾರೆ ತಂದು. ಇದೇ ಗಾರ್ಡನ್ ಒಳಗೆ ನಾವು ಇಲ್ಲಿ ಬಾವಿ ನೋಡ್ತೀವಿ ನೋಡ್ರಿ ಎಷ್ಟು ದೊಡ್ಡದಂತ ನೋಡ್ರಿ ಬಾವಿ. ನೀವು ಹಿಂದ್ಗಡೆ ಈ ಒಂದು ಕಟ್ಟಡ ನೋಡೋಗುತ್ತಿರಲ್ಲ, ಇದು ನೋಡ್ರಿ ಬಸವೇಶ್ವರ ದೇವಾಲಯದ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ನೋಡ್ರಿ. ಇದು ಹಿಂದ್ಗಡೆ ನೋಡ್ತಾ ಇದ್ದಿರಲ್ಲ, ಇದು ನೋಡೋಗುತ್ತಿದ್ದು ಬಸವೇಶ್ವರ ಅವರ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ. ಈ ಬಸವಣ್ಣನವರಿಗೆ 12ನೇ ಶತಮಾನದೊಳಗೆ ವಿಶ್ವಗುರು ಅಂತ ಕರೀತಾರೆ ನೋಡ್ರಿ.
ಈ ಒಂದು ದೇವಸ್ಥಾನ ನೋಡ್ಬೇಕಂತಂದ್ರೆ ಭಾಳ ಅಂದ್ರೆ ಭಾಳ ಸುಂದರ ಐತೆ ನೋಡ್ರಿ ಸ್ನೇಹಿತರೆ. ನಾನು ಫಸ್ಟ್ ಟೈಮ್ ಬಂದ ಬಳಿಕ ಎಲ್ಲ ಕಡೆಯೂ ತಿರುಗಾಡಿ ನೋಡಿದ್ದೀನಿ. ಇದೇ ಒಂದು ಬಸವಣ್ಣನವರ ದೇವಸ್ಥಾನದೊಳಗೆ ಕಾಲೇಜ್ನೂ ಆದಂಥ ಸ್ಕೂಲ್ನೂ ಆದಂಥ ಬಿಸಿಲ ಹೆಚ್ಚಿಗೆ ಅದ, ಅದ್ರ ಸಲುವಾಗಿ ಸ್ವಲ್ಪ ಕಬ್ಬಿನ ಹಾಲು ಕುಡಿಬೇಕಂತ ಕಬ್ಬಿನ ಹಾಲು ಕುಡ್ಲಿಕ್ಕೆ ಹೋಗುತ್ತೆ ನೋಡ್ರಿ. ಈ ದೇವಸ್ಥಾನದ ಪಕ್ಕದೊಳಗೆ ಒಂದು ಕಬ್ಬಿನ ಹಾಲಿನ ಅಂಗಡಿ ಅದ, ಅದರೊಳಗೆ ನಾ ಕಬ್ಬಿನ ಹಾಲು ಕುಡ್ಲಿಕ್ಕೆ ರೀ. ಯಾಕೆ ಮಾರ್ನಿಂಗ್ ನಾಷ್ಟ ಮಾಡಿಲ್ಲ, ಬರ್ಪಿಲ್ರಿ. ಕಬ್ಬಿನ ಹಾಲು ಕುಡ್ಲಿಕ್ಕೆ ಅಂದ್ರೆ ಏನೋ ಒಂದು ರೀತಿ ಆನಂದ ನೋಡ್ರಿ ಅದು. ಬಸವನ ಬಾಗೇವಾಡಿಯಿಂದ ಇವಾಗ ಇಂಗ್ಲೇಶ್ವರ್ಗೆ ಹೋಗ್ಲತ್ತೀನಿ. ಬಿಸಿಲೊಳಗೆ ಎಲ್ಲರೂ ಪ್ರತಿಯೊಬ್ಬರು ಹೆಲ್ಮೆಟ್ ಹಾಕೋರಿ. ಯಾಕಂತಂದ್ರೆ ಹೆಲ್ಮೆಟ್ ಹಾಕೊಂಡ್ರಿ ಅಂತಂದ್ರೆ ನಿಮ್ಗೆ ಭಾಳ ಅಂದ್ರೆ ಭಾಳ ಬಿಸಿಲು ಹತ್ತಲ್ಲ, ಗಾಳಿ ಒಳಗೆ ಹೋಗ್ಬಿಡ್ತದೆ ಬಿಸಿಲ. ಮತ್ತು ಕ್ಯಾಪ್ನ ಹಾಕೋಕೆ ಹೋಗ್ಬೇಡ್ರಿ ಬೈಕ್ನ ಹೊಡೆಯೋ ಟೈಮಿಗೆ. ಯಾಕಂತಂದ್ರೆ ಸೇಫ್ಟಿ ಪರ್ಪೋಸ ಹೆಲ್ಮೆಟ್ ಹಾಕೋತ ಬರ್ರಿ ಎಲ್ಲರೂ. ಉಳಿದ ಟೈಮಿಗೆ ಬಿಟ್ಟರು ನಡೀತದೆ, ಯಾಕಂದ್ರೆ ಆಜು ಬಾಜು ಊರಿಗೆ ಹೋಗತ್ತಿರ್ತಿ ಹೆಲ್ಮೆಟ್ ಹಾಕೊಂಡು ಹೋಗೋದು ಆಗಲ್ಲ. ನೈಟ್ ಆಯಿತು ಈವ್ನಿಂಗ್ ಟೈಮಿಗೆ ಆಯಿತು. ಆದರೆ ಬಿಸಿಲೊಳಗಂತೂ ಹೆಲ್ಮೆಟ್ ಹಾಕೋರಿ. ಯಾಕಂತಂದ್ರೆ ನಮ್ಮ ಸೈಡ್ ಬಿಸಿಲು ಭಾಳ ಅಂದ್ರೆ ಭಾಳ ಅದ. ಈ ಸೈಡ ಗಾಡಿ ಹೊಡ್ಲಿಕ್ಕೆ ಬ್ಯಾಸ್ರ ಬರಲ್ರಿ. ಯಾಕಂತಂದ್ರೆ ರೋಡ್ನು ಚಲೋ ಅದಾವ, ಸುತ್ತಮುತ್ತ ಗಿಡಗಳನ್ನು ಮಸ್ತ್ ಅದಾವ. ಗಾಡಿ ಹೊಡ್ಲಿಕ್ಕೆ ಒಟ್ಟ ಬ್ಯಾಸ್ರೆ ಬರಲ್ಲ, ಆರಾಮಾಗಿ ಹೋಗ್ಬೋದು ನೋಡ್ರಿ ಒಬ್ಬರೇ ಇದ್ರು. ನಾ ಇಂಗ್ಲೇಶ್ವರ್ಗೆ ಹೋಗೋ ಟೈಮಿಗೆ ರೈಟ್ ಸೈಡಿಗೆ ಒಂದು ಟೆಂಪಲ್ ಹತ್ತದ. ಅದು ಯಾವ ಟೆಂಪಲ್ ಅಪ್ಪ ಅಂತಂದ್ರೆ ರೇವಣಸಿದ್ದೇಶ್ವರ ಟೆಂಪಲ್. ಆ ಒಂದು ರೇವಣಸಿದ್ದೇಶ್ವರ ಒಂದು ದರ್ಶನ ತಗೊಳ್ಳೋ ಸಲುವಾಗಿ ಒಳಗಡೆ ಹೋಗ್ತಾ ಇದ್ದೀನಿ. ಹೆಂಗದಂತ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ. ನಾನು ಫಸ್ಟ್ ಟೈಮ್ ಬಂದೀನಿ. ಗುಡ್ಡದ ಮ್ಯಾಗ ಐತ್ರಿ ಈ ಒಂದು ದೇವಸ್ಥಾನ. ಭಾಳ ಪ್ಯಾಟರ್ನಿಗೆ ಅದಪ್ಪ ಇದಕ್ಕೂ. ಇಂಗ್ಲೇಶ್ವರ ರೇವಣಸಿದ್ದೇಶ್ವರ ಟೆಂಪಲ್ಗೆ ಬಂದಿ ನೋಡ್ರಿ ಈಗ ನಾ ಪ್ರೆಸೆಂಟ್. ಸುತ್ತಮುತ್ತ ಗುಡ್ಡ ಅದ, ಗುಡ್ಡದ ನಡುವೆ ಈ ಒಂದು ದೇವಸ್ಥಾನ ಅದ ನೋಡ್ರಿ. ಈಗ ಹೆಂಗದ ನೋಡ್ರಿ ಈಗ ದೇವಸ್ಥಾನ, ಮಸ್ತ್ ಐತ್ರಿ ದೇವಸ್ಥಾನ. ನನ್ನ ಹಿಂದ್ಗಡೆ ಇರೋದೇ ರೇವಣಸಿದ್ದೇಶ್ವರ ಟೆಂಪಲ್ ಅಂತ ಹೇಳ್ಬೋದು. ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ವ್ಯೂ ಹೆಂಗೆ ಕಾಣಿಸ್ತದೆ ನೋಡ್ರಿ ಈಗ ಪೂರ್ತಿ. ಈಗ ಭಾರಿ ಕಾಣಿಸ್ತಾರೆ ಈಗ ವ್ಯೂ. ನಾ ಎಲ್ಲಿದ್ದು ಬಂತಂತಂದ್ರೆ ಈಗ ಅಲ್ಲಿ ರೋಡ್ ಕಾಣತ್ತೆ ಗೊತ್ತಿ, ಗಾಡಿ ತಿರುಗಿರ್ತಾವಲ್ಲ, ನಾ ಅಲ್ಲಿದ್ದು ಬಂದೀನಿ ನೋಡ್ರಿ. ಈಗ ಆ ಪ್ಲೇಸಿಂದ ಪ್ಯಾಂಟ್ರಿನ ಹೊತ್ತಕ್ಕೆ ಬಂದೀನಿ. ಒಂದು 100-150 ಪ್ಯಾಂಟ್ರಿನ ಹತ್ತಿ ನೋಡ್ರಿ. ಈಗ ನಾ ಬರೀ ಒಳಗೆ ಹೋಗಮ್ಮ. ದೇವಸ್ಥಾನದ ಗರ್ಭಗುಡಿ ಒಳಗೆ ಯಾವ ರೀತಿ ಅದ ಅಂತ ತೋರಿಸ್ತೀನಿ ನೋಡ್ರಿ. ಒಳಗಡೆ ಬಂದಿವತ್ತಂದ್ರೆ ಈ ರೀತಿಯಾಗಿರುವಂಥ ಒಂದು ಸುಂದರವಾಗಿರುವಂಥ ಗರ್ಭಗುಡಿ ಮತ್ತು ಆವರಣ ನೋಡ್ಬೋದು ನೋಡ್ರಿ ನಾವು. ಈ ಒಂದು ಗರ್ಭಗುಡಿ ಒಳಗೆ ಶ್ರೀ ರೇವಣಸಿದ್ದೇಶ್ವರ ಅವ್ರದ್ದು ಮೂರ್ತಿ ಅದಂತ. ಬರೀ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಒಳಗಡೆ. ಇಲ್ಲಿ ಒಳಗೆ ಬಂದಿವತ್ತಂದ್ರೆ ಎಷ್ಟು ತಂಪದಂತಂದ್ರೆ ಎ ಸಿ ರೂಮ್ದಾಗ ಬಂದಂಗೆ ಥಂಡಿ ಗಾಳಿ ಬರ್ಲಾಗತ್ತದ. ನಾ ಬಿಸ್ಲಂಗೆ ಬಂದಿರಲಿಲ್ಲ ಕರೆಗೂ. ಉಪ್ಪು ಹಿಂಗೆ ಗುಡ್ದಂಗೆ ಬರ್ಬೇಕಾ ಈಗ? ಏಯಪ್ಪ ಏಯಪ್ಪ ಬಾಬಾ ಇಷ್ಟೆಲ್ಲ ಸುತ್ತ ಹಾಕಿ ಬಂದ ಒಳಕ ರೇವಣಸಿದ್ದೇಶ್ವರ ಅವ್ರದ್ದೊಂದು ದರ್ಶನ ತೊಗೊಂಡಿ ನೋಡ್ರಿ. ಈಗ ವಾವ್ ಸೂಪರ್. ರೇವಣಸಿದ್ದೇಶ್ವರ ಅವ್ರದ್ದು ನೀವು ಎಲ್ಲರೂ ಇಲ್ಲಿಂದನೇ ದರ್ಶನ ಪಡ್ಕೊಂಡು ಬಿಡ್ರಿ. ನೋಡ್ರಿ ಯಾವ ರೀತಿ ಅದರ ತಂದು ಎಷ್ಟು ಸುಂದರವಾಗಿ ಪೂಜೆ ಮಾಡಿದ್ದಾರೆ ನೋಡ್ರಿ ದೇವ್ರದ್ದು. ದೇವರ ದರ್ಶನ ತೊಗೊಂಡು ಆ ಸೈಡಿಂದು ಎಂಟ್ರಿ ಆಗೋದು, ಈ ಸೈಡಿಂದು ಎಕ್ಸಿಟ್ ಆಗೋದು ನೋಡ್ರಿ. ಇಲ್ಲಿ ಒಂದು ನಾವು ಲಿಂಗ ನೋಡ್ತೀವಿ, ಮತ್ತು ಇಲ್ಲಿ ಲಿಂಗ ಐತೆ ನೋಡ್ರಿ. ಇಲ್ಲಿಂದ ಮತ್ತೀಗ ನಾವು ಎಕ್ಸಿಟ್ ಆಗೋದು ನೋಡ್ರಿ. ನಾವು ನೀವೆಲ್ಲರೂ ರೇವಣಸಿದ್ದೇಶ್ವರ ಅವ್ರದ್ದು ದರ್ಶನ ತೊಗೊಂಡ್ರೆ ಅನ್ಕೋತೀನಿ ನಾನು. ಇಲ್ಲಿಂದ ಇವಾಗ ಇಲ್ಲಿ ಹೋಗ್ತೀನಿ ಅಂತಂದ್ರೆ ಇಂಗ್ಲೇಶ್ವರಕ್ಕೆ ಹೋಗ್ತೀನಿ. ಇದೇ ಇಂಗ್ಲೇಶ್ವರದಾಗ ಮತ್ತೊಂದು ಪ್ಲೇಸ್ ಅದ, ಆ ಒಂದು ಪ್ಲೇಸಿಗೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ನೋಡಿರಿ ಈ ಒಂದು ದ್ವಾರ ಬಾಗಿಲು ಮುಂದೆ ನಿಂತ್ಕೊಂಡು ನೋಡಿದ್ವಿ ಅಂದ್ರೆ ಎಷ್ಟು ಸುಂದರವಾಗಿರುವಂಥ ದೃಶ್ಯ ಕಾಣಿಸ್ತದೆ ತಂದು. ಮುಂದಿನ ಪ್ಲೇಸ್ ನೀವು ನೋಡೋದ್ರಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ರಿ. ಹೀಗೆ ಸೈಡಿಗೆ ಬಟನ್ ಐತೆ ನೋಡಿ, ಕ್ಲಿಕ್ ಮಾಡಿರಿ. ಇವಾಗ ನಾನು ಶ್ರೀ ರೇವಣಸಿದ್ದೇಶ್ವರ ಟೆಂಪಲ್ದಿಂದ ಡೈರೆಕ್ಟ್ ಎಲ್ಲಿ ಬಂದಿನಿ ಅಂತಂದ್ರೆ ಇಂಗ್ಲೇಶ್ವರ ಊರೊಳಗೆ ಬಂದೀನಿ. ಊರೊಳಗೆ ನಾನು ಹಿಂದ್ಗಡೆ ನೋಡ್ತಾ ಇದ್ದಾರಲ್ಲ ಬಸವಣ್ಣನವರ ತಾಯಿಯ ಜನ್ಮಸ್ಥಳ ಅಂತ ಹೇಳ್ಬೋದು. ಬರೀ ನಾನು ನಿಮ್ಗೆ ಅಲ್ಲಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಒಳಗೆ ಯಾರಾದರೂ ಇಲ್ಲ ಅಂತ ಗೊತ್ತಿಲ್ಲ, ಆದರೆ ಇಲ್ಲೆಲ್ಲ ಹೊರಗೆ ನೀರು ಹೊಡೆದಿದ್ದಾರೆ. ಬಟ್ ನಾವು ಒಳಗೆ ಹೋಗಮ್ಮ. ಗೇಟ್ ತೆಗೆದು ಒಳಗಡೆ ಬಂದಿತ್ತು ಈ ರೀತಿ ಕಾಣಿಸ್ತದೆ ನೋಡ್ರಿ. ಎಷ್ಟು ಸುಂದರವಾಗಿತ್ತು ನೋಡ್ರಿ ಈ ಒಂದು ಸ್ಮಾರಕ, ಈ ಒಂದು ಮಾತಲಾಂಬಿಕೆಯ ತವರು ಮನೆ ನೋಡ್ರಿ ಯಾವ ರೀತಿ ಆದಂಥ ನೋಡ್ರಿ. ಪೂರ್ತಿ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ. ಇದು ಕಡೆ ಬಂದಿವತ್ತಂದ್ರೆ ಈ ರೀತಿ ಆದ ನೋಡ್ರಿ. ಒಬ್ಬರು ಅಜ್ಜಿ ಬಳಿ ಸೌಂಡ್ ಬರ್ತದ, ಅವ್ರು ಎಲ್ಲಿದಾರ ಅಂತ ಗೊತ್ತಿಲ್ಲ. ಇಲ್ಲಿ ಒಳಗಂತೂ ಈಗ ಯಾರೂ ಇಲ್ಲ. ಇಲ್ಲಿ ಒಂದು ತೊಟ್ಟಲು ಕಟ್ಟಿದ್ದಾರೆ ನೋಡ್ರಿ. ಇವರು ಮಾದಲಾಂಬಿಕೆ, ಇವರು ಬಸವಣ್ಣ ನೋಡ್ರಿ. ಇಲ್ಲಿಂದ ನೀವು ನೋಡ್ಬೋದು ಯಾವ ರೀತಿ ಆದತ್ತಂದು ಬಸವಣ್ಣನವರ ತಾಯಿಯ ಜನ್ಮಸ್ಥಳ. ವಿಶ್ವಕ್ಕೆ ಗುರು ಆದಂಥ ಬಸವಣ್ಣನವರಿಗೆ ಜನ್ಮ ಕೊಟ್ಟಿದ್ದು ಶ್ರೀ ಮಾದಲಾಂಬಿಕೆಯವರು ನೋಡ್ರಿ. ಅವರ ಒಂದು ಜನ್ಮಸ್ಥಳ, ಅವರ ಒಂದು ತವರು ಮನೆಗೆ ನಾನು ಬಂದಿದ್ದೀನಿ. ಇವಾಗ ನೀವು ಎಲ್ಲರೂ ನೋಡಿದ್ರೆ ತನ್ಕೋತೀನಿ ಯಾವ ರೀತಿ ಆದತ್ತಂದು. ಹೊರಗಡೆ ಗಾರ್ಡನ್ ಅಂದ್ರೆ ಭಾರಿ ಮಾಡಿದ್ದಾರೆ ನೋಡ್ರಿ. ಗಾರ್ಡನ್ನ ಮಸ್ತ್ ಮಾಡಿದಾರೆ. ಇಲ್ಲೆಲ್ಲ ಹೊರಗೆ ಸುತ್ತಮುತ್ತ ಆಯಿತು ನೋಡ್ರಿ. ಗಾರ್ಡನ್ ಎಷ್ಟು ಮಸ್ತ್ ಐತೆ ನೋಡ್ರಿ. ಇಲ್ಲಿ ಇದೇ ಇಂಗ್ಲೇಶ್ವರ ಗ್ರಾಮದಾಗ ಮತ್ತೊಂದು ಪ್ಲೇಸಿಗೆ ಬಂದೀನಿ. ಬರೀ ನಾನು ನಿಮ್ಗೆ ತೋರಿಸ್ತೀನಿ. ಈ ಬಾಗಿಲು ತೆಗೆದಿವತ್ತಂದ್ರೆ ಒಳಗದ ಅಷ್ಟೊಂದು ಜಾರಿಗೆ ಎದ್ದು ಕಾಣಿಸಲ್ಲ. ಅದ್ರ ಸಲುವಾಗಿ ನೀವೇನಾದರೂ ಬಸವೇಶ್ವರ ಅವರ ತಾಯಿ ಮನೆ ನೋಡೋಕೆ ಬಂದಾಗ ಈ ಒಂದು ಟೆಂಪಲ್ಗೂ ವಿಸಿಟ್ ಮಾಡಿರಿ. ಈ ಟೆಂಪಲ್ ಹೆಸರು ಏನಪ್ಪ ಅಂತಂದ್ರೆ ನಾರಾಯಣ ಗುಡಿ ಅಂತ ನೋಡ್ರಿ. ಇದು ಬರೀ ನಾನು ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಬಂದೀನಿ. ಇಲ್ಲಿ ಊರಿನವ್ರು ಹೇಳೋದ ಬಗ್ಗೆ ಗೊತ್ತಾಯ್ತು ನನಗೆ. ಬರೀ ನಾನು ತೋರಿಸ್ತೀನಿ ಹೆಂಗದಂದು. ನಾವು ಹೊರಗಿಂದ ಈ ರೀತಿ ನೋಡ್ತೀವಿ ನೋಡ್ರಿ. ಹೊರಗಿಂದ ಯಾವ ರೀತಿ ಅದಂತ ನೋಡ್ರಿ. ಇದು ಕಲ್ಯಾಣ ಚಾಲುಕ್ಯರ ಕಾಲದೊಳಗೆ ಕಟ್ಟಡ ಕಟ್ಟಿದ್ದು ಇರ್ಬೋದು ಅಂತ ನಾನು ಅನ್ಕೋತೀನಿ.
ಹೊರಗಿಂದ ನಾವು ಈ ರೀತಿ ನೋಡ್ತೀವಿ ನೋಡ್ರಿ. ಒಳಗೆ ಬಂದಿವತ್ತಂದ್ರೆ ನೋಡ್ರಿ ಹಂಗದಂತ ನೋಡ್ರಿ. ಇಲ್ಲಿ ಈಗ ನಾವು ಒಳಗೆ ಬಂದಿವತ್ತಂದ್ರೆ ಹೆಂಗದಂತ ತೋರಿಸ್ತೀವಿ ನೋಡ್ರಿ. ಈ ಒಂದು ಗುಡಿ ಒಳಗೆ ನಾವು ಒಳಗಡೆ ಈ ರೀತಿ ಐತೆ ನೋಡ್ರಿ. ಈ ರೀತಿ ಆಗಿರುವಂಥ ಒಂದು ಕಟ್ಟಡ ಐತೆ ನೋಡ್ರಿ ಒಳಗೆ. ಎಷ್ಟು ಮಸ್ತ್ ಐತೆ ನೋಡ್ರಿ. ಇಲ್ಲಿ ಈಗ ಈಚೆ ಕಡೆ ಸೈಡ್ ಇಲ್ಲೊಂದು ಲಿಂಗ ಅದ. ಈಗ ಇಲ್ಲೊಂದು ಲಿಂಗ ಅದ. ಇಲ್ಲೆಲ್ಲ ಪೂಜೆ ಮಾಡಂಗೆ ಕಾಣಿಸ್ತಾರ ನೋಡ್ರಿ. ಇಲ್ಲೊಂದು ಲಿಂಗ ಅದ. ಇಲ್ಲಿ ಬಿಟ್ಟು ಇವತ್ತಂದ್ರೆ ನೋಡ್ರಿ ಇಲ್ಲಿ ಕಟ್ಟಡ ಯಾವ ರೀತಿ ಅದ ಅಂತ ನೋಡ್ರಿ. ಈ ಒಂದು ಗುಡಿ ಆಲ್ಮೋಸ್ಟ್ ಯಾರು ನೋಡಿದ ಅನ್ಕೋತೀನಿ. ಈಚೆ ಕಡೆ ಒಂದು ಲಿಂಗ ಅದ ನೋಡ್ರಿ. ಇಲ್ಲೊಂದು ಮೂರ್ತಿ ಅದ. ಈ ಮೂರ್ತಿ ತೋರಿಸ್ತೀನಿ ಬರ್ರಿ ನಾನು ನಿಮ್ಗೆ. ನೋಡ್ರಿ ಇಲ್ಲಿ ಮೂರ್ತಿ. ಈಗ ಈ ಮೂರ್ತಿ ಚಲೋ ಐತೆ ನೋಡ್ರಿ. ಭಾರಿ ಐತಿ ಮೂರ್ತಿ ನೋಡ್ರಿ. ಈ ಮೂರ್ತಿ ಹಂಗದಂತ ನೋಡ್ರಿ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಈಗ ಹಂಗೆ ನೋಡ್ರಿ ಈ ಒಂದು ಮೂರ್ತಿ ಯಾವ ರೀತಿ ಅದಂತ ನೋಡ್ರಿ. ಈಗ ಕೆಳಗಡೆ ಒಂದು ಚಿತ್ರ ಅದ. ಈಗ ಮೇಲ್ಗಡೆ ಒಂದು ಚಿತ್ರ ಅದ. ಇದು ಗದ ಐತಿ. ಇದು ವಿಷ್ಣುವಿಂದ ಇದ್ದಿರ್ಬೋದು ಅನ್ಕೋತೀನಿ. ಈಗ ಏನು ನಾರಾಯಣ ಸ್ವಾಮಿಯಿಂದ ಐತಿ ಗೊತ್ತಿಲ್ಲ ನೋಡ್ರಿ. ಯಾವ ರೀತಿ ಅದಂತ ನೋಡ್ರಿ. ಈಗ ನೋಡಿದಿವತ್ತಂದ್ರೆ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಇದೆಲ್ಲ ಇದು ಇಟ್ಟಿದ್ದಾರೆ ನೋಡ್ರಿ. ಹೆಂಗೆ ಐತೆ ನೋಡ್ರಿ. ಹೊರಗಿಂದ ನಾವು ಈ ರೀತಿಯಾಗಿರುವಂಥ ಒಂದು ಕಟ್ಟಡ ನೋಡ್ತೀವಿ ನೋಡ್ರಿ. ನೋಡ್ರಿ ಯಾವ ರೀತಿ ಅದಂತ ನೋಡ್ರಿ. ಈಗ ಸೂಪರ್ ಮಸ್ತ್ ಐತೆ ನೋಡ್ರಿ ಇದು. ಈಗ ಈಚೆ ಕಡೆ ಅದ. ಮತ್ತು ಈಚೆ ಕಡೆ ಒಂದು ಏನೋ ಗುಹೆ ಇದ್ದಂಗೆ ಕಾಣಿಸ್ತದೆ. ಇದು ಐತೆ ನೋಡ್ರಿ. ಇದು ಹೌದಲ್ಲ. ಇಲ್ಲಿನ ಒಂದು ಗುಡಿ ಅದಂತ ಪೂರ್ತಿ ಕೆಳಗದಂಥ ಗುಹೆಯ ಕೆಳಗೆ ನೋಡ್ರಿ. ಇಲ್ಲಿ ನಾಗರ ಹಾವಿನ ಹಿಡಿದ ಮೂರ್ತಿ ಅದ. ಬಿಟ್ಟರೆ ಈಚೆ ಕಡೆ ಒಂದು ಲಿಂಗ ಅದ ನೋಡ್ರಿ. ಈ ಒಂದು ಲಿಂಗ ವಿಶಿಷ್ಟತೆ ಹಂಗೆ ಅದಂತ ನೋಡ್ರಿ. ಯಾವ ರೀತಿ ಅದಂತ ನೋಡ್ರಿ ಲಿಂಗ. ಈಗ ಇಲ್ಲಿ ಕಟ್ಟಡ ಪೂರ್ತಿ ವಿಭಿನ್ನವಾಗಿ ಅದಾವ ನೋಡ್ರಿ. ಇಲ್ಲಿಗ ಹಳೆಗನ್ನಡದೊಳಗೆ ಶಿಲಾಶಾಸನ ಬರೆದಿದ್ದಾರೆ. ಇಲ್ಲಿ ಈ ಒಂದು ಗುಡಿಗೆ ಎಲ್ಲರೂ ಬಂದು ವಿಸಿಟ್ ಮಾಡ್ರಿ. ಬಸವಣ್ಣನವರ ತಾಯಿಯ ತವ್ರ ಮನೆ ನೋಡಿ ಹೋಗೋ ಟೈಮಿಗೆ ಈ ಒಂದು ನಾರಾಯಣ ಸ್ವಾಮಿ ಗುಡಿಗೂ ವಿಸಿಟ್ ಮಾಡ್ರಿ. ಇವಾಗ ಇಲ್ಲಿಂದ ಮತ್ತೊಂದು ಪ್ಲೇಸಿಗೆ ಹೋಗತ್ತೀನಿ. ಇದೇ ಇಂಗ್ಲೇಶ್ವರ ಇರುವಂಥ ಭಾಳ ಫೇಮಸ್ ಪ್ಲೇಸಿಗೆ. ಇದೇ ಇಂಗ್ಲೇಶ್ವರ ಗ್ರಾಮದಾಗ ಮತ್ತೊಂದು ಪ್ಲೇಸ್ ಅದ. ಆ ಪ್ಲೇಸಿಗೆ ನಾನು ಬಂದಿದ್ದೀನಿ. ನನ್ನ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ನೋಡ್ರಿ. ಇಲ್ಲೇ ಹಚ್ಚಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ನಾನು ಹಿಂದ್ಗಡೆ ನೋಡ್ತಾ ಇದ್ದಾರಲ್ಲ ಇದೇ ಮಠ ನೋಡೋದು. ಈ ಮಠ ಸುತ್ತಮುತ್ತ ಊರೊಳಗೆ ಭಾಳ ಫೇಮಸ್ ಅದಂತ. ಇಲ್ಲಿ ಏನೋ ವಚನಗಳು ಕಲ್ಲಿನ ಮೇಲೆ ಕೆತ್ತಿದಾರಂತ. ಬರ್ರಿ ನಾನು ನಿಮ್ಗೆ ತೋರಿಸ್ತೀನಿ. ಈ ಮಠ ಹೊರಗಿಂದ ಈ ರೀತಿ ಕಾಣಿಸ್ತೈತೆ ನೋಡ್ರಿ. ಎಷ್ಟು ಸುಂದರವಾಗಿ ಕಾಣಿಸಕಂತ ನೋಡ್ರಿ. ಇನ್ನು ಆಚೆ ಕಡೆ ಇದ್ದಿರ್ಬೋದು ಅಂತ ಅನ್ಕೋತೀನಿ. BEd ಕಾಲೇಜ್ ಅಂದರೆ ಈ ಮಠದೊಳಗೆ ಕಾಲೇಜ್ನೂ ಅದ. ಬರ್ರಿ ನಾನು ನಿಮಗೆ ಈಗ ಮಠದೊಳಗೆ ಕರ್ಕೊಂಡು ಹೋಗ್ತೀನಿ. ಯಾವ ರೀತಿ ಅಂತ ತೋರಿಸ್ತೀನಿ ಒಳಗಡೆ. ಮಠದೊಳಗೆ ನಾನು ನಿಮ್ಗೆ ಕರ್ಕೊಂಡು ಹೋಗತ್ತೀನಿ ನೋಡ್ರಿ. ಯಾವ ರೀತಿ ಅಂತ ತೋರಿಸ್ತೀನಿ ಬರ್ರಿ. ವಾವ್ ಸೂಪರ್. ಒಳಗೆ ಬಂದು ಇವ್ಯಪ್ಪೋ ಏನು ರೀ ವಚನಗಳು ಹಿಂಗೆ. ಇವ್ಯಪ್ಪೋ ನೀವೆಲ್ಲ ನೋಡೋಗತ್ರಿ ಗೊತ್ತೇನಿ. ಇವೆಲ್ಲ ವಚನಗಳು ಅದಾವೆ ನೋಡ್ರಿ. ಇವೆಲ್ಲ ಈಗ ನೋಡ್ರಿ ಎಷ್ಟು ಅದ ವಚನಗಳು. ಬಾ ನೋಡ್ರಿ. ಇಲ್ಲಿ ಎಲ್ಲ ವಚನಗಳು ಪೂರ್ತಿ ಗಾಡಿ ಮ್ಯಾಗ ಕಲ್ಲಿನ ಮ್ಯಾಗ ಕೆತ್ತಿದ್ದಾರೆ. ಈಗ ನೋಡ್ರಿ ಇಲ್ಲಿಗ ನೋಡ್ರಿ. ಈಗ ಪೂರ್ತಿ ಕಲ್ಲಿನ ಮ್ಯಾಗ ಕೆತ್ತಿದ್ದಾರೆ. ಈಗ ಸೂಪರ್. ನಮ್ಮ ಕಣ್ಣು ಸುತ್ತಮುತ್ತ ಎಲ್ಲಿ ತಕ ನೋಡ್ತಾರೆ ಅಲ್ಲಿ ತಕ ಪೂರ್ತಿ ಕಲ್ಲಿನ ಮ್ಯಾಗ ಕೆತ್ತಿದ್ದಾರೆ ನೋಡ್ರಿ. ಈಗ ಸಾವಿರಾರು ವಚನಗಳನ್ನು ಕಲ್ಲಿನ ಮ್ಯಾಗ ಕೆತ್ತಿದ್ದಾರೆ ನೋಡ್ರಿ. ಇಲ್ಲಿಗ ನೋಡ್ರಿ ಪೂರ್ತಿ ನೋಡ್ರಿ. ಈಗ ಸಾವಿರಾರು ವಚನಗಳು ಕಲ್ಲಿನ ಮ್ಯಾಗ ಕೆತ್ತಿದ್ದಾರೆ ರೀ ಈ ಗುರುಗಳು. ನೋಡ್ರಿ ಏನು ಇವರೇ ವಚನಗಳು ಬರೆದಿದ್ದಾರೆ ಅಂತ ಗೊತ್ತಿಲ್ಲ ನೋಡ್ರಿ. ಇಲ್ಲಿ ಇದ್ರೊಳಗಡೆ ಏನದ ಅಂತ ನೋಡಂಬರಿ. ಇಲ್ಲಿನ ಏನೋ ಇದ್ದಂಗೆ ಕಾಣಿಸ್ತದ. ಇವಪ್ಪ ನೋಡ್ರಿ ಎಲ್ಲಿ ತಕ ನೋಡ್ತೀವಿ ಅಲ್ಲಿ ತಕ ಎಲ್ಲ ಇದನ್ನ ಇದಾವ ನೋಡ್ರಿ. ಪೂರ್ತಿ ಎಲ್ಲ ಕಡೆ ಅದಾವೆ ನೋಡ್ರಿ ವಚನಗಳು. ಎಲ್ಲ ಕಡೆ ಅದಾವೆ. ಪ್ರತಿಯೊಂದನ್ನು ಗಾಡಿ ಮ್ಯಾಗ ಕೆತ್ತಿದ್ದಾರೆ ನೋಡ್ರಿ. ಪ್ರತಿಯೊಂದು ವಚನಗಳು ಎಲ್ಲ ವಚನಗಳು ಗಾಡಿ ಮ್ಯಾಗೆ ಕೆತ್ತಿದ್ದಾರೆ ನೋಡ್ರಿ. ಇಲ್ಲಿಗ ನೋಡ್ರಿ ಯಾವ ರೀತಿ ಅಂತ ನೋಡ್ರಿ. ನಾವು ಹೋಗೋ ಟೈಮಿಗೆ ಇದು ಏನದಪ್ಪ ಅಂತ ಅನ್ಕೊಂತ ಹೋಗಿದ್ದ. ಬಟ್ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ಎಷ್ಟೊಂದು ವಿಶಾಲ ಆಗಿರುವಂಥ ಎಷ್ಟೊಂದು ಮಾಹಿತಿ ಭಂಡಾರ ತುಂಬಿದ ತಂದ್ಕರಿ. ಇಲ್ಲಿ ಏನತ್ತಂದ್ರೆ ನಾವು ಬುಕ್ಗಳು ಬರೆದಿಟ್ಟಿವತ್ತಂದ್ರೆ ಅಳ್ದು ಹೋಗ್ತಾವ. ಅದೇನೋ ಈ ರೀತಿ ಗಾಡಿ ಮ್ಯಾಗ ಗೀಚಿಟ್ಟಿವತ್ತಂದ್ರೆ ಒಟ್ಟು ಅದಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ. ಈ ಮಠದ ಬಗ್ಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ. ಆದ್ರೆ ಹೊರಗಿನ ನೋಡಿದಿವತ್ತಂದ್ರೆ ಪೂರ್ತಿ ನೋಡ್ರಿ ಬೇರೆನೇ ಕಾಣಿಸಕತ್ತೈತಿ. ಇದು ಇದೇ ಮಠದೊಳಗೆ ದಾಸೋಹ ಆದಂಥ ಅದ್ರ ಸಲುವಾಗಿ ನಾನು ಸ್ವಲ್ಪ ದಾಸೋಹ ತೊಗೊಳಕಂತ ಬಂದಿದ್ದೀನಿ ನೋಡ್ರಿ. ಮಳೆ ಸ್ಟಾಪ್ ಆಯಿತು. ಮಿನಿಮಮ್ 1 ತಾಸು ಕಂಟಿನ್ಯೂ ಮಳೆ ಬಂದದ ನೋಡ್ರಿ. ನಾವು 1:30 ಬಂದು ಕೂತೀನಿ. ಈಗ ಟೈಮ್ 2:30 3 ಗಂಟೆ ಆಗತ್ತದ. ಇವಾಗ ಜಸ್ಟ್ ಮಳೆ ಸ್ಟಾಪ್ ಆಗ್ಯದ. ನನ್ನ ಗಾಡಿ ಅಲ್ಲೇ ನಿಲ್ಸೀನಿ. ಪೂರ್ತಿ ಗಾಡಿ ತೊಯ್ದಿರ್ಬೇಕಂತ ಅನ್ಕೋತೀನಿ ನಾ ಅಂತರೂ. ಇಂಗ್ಲೇಶ್ವರದಾಗ ಪೂರ್ತಿ ಮಳೆ ಬಂದುಬಿಟ್ಟದ. ಹೆಂಗೆ ಕಾಣಿಸಕತ್ತಂದ್ರೆ ವ್ಯೂವ ನೋಡ್ರಿ. ನಿಮಗೆ ಗೊತ್ತಾಗ್ತದ ಎಷ್ಟು ಮಸ್ತ್ ರೋಡ್ ಕಾಣಿಸಕತ್ತೈತಿ ನೋಡ್ರಿ. ಹೆಂಗೆ ಕಾಣಿಸಕತ್ತ ಅಂತ ನೋಡ್ರಿ. ವ್ಯೂ ನೋಡ್ರಿ ಬರೀ ನೀವು. ವ್ಯೂವ ಎಷ್ಟು ಗಿಚ್ಚು ಕಾಣಿಸಕತ್ತಂದು. ಈಗ ಈ ಕಡೆ ಒಂದು ರೋಡ್ ಎಲ್ಲ ರೋಡ್ ಚಲೋ ಅದಾವ ನೋಡ್ರಿ. ಈ ಕಡೆ ಈ ರೋಡ ನಾ ಬಂದಿನಲ್ಲ ಬಸವನ ಬಾಗೇವಾಡಿಯಿಂದ ಇಂಗ್ಲೇಶ್ವರ ತನಕ ಬಂದಿನಲ್ಲ. ಎಲ್ಲಕ್ಕೆಲ್ಲ ರೋಡ್ ಚಲೋ ಅದಾವ ನೋಡ್ರಿ. ಆಲ್ಮೋಸ್ಟ್ ಎಲ್ಲಕ್ಕೆಲ್ಲ ರೋಡ್ ಚಲೋ ಅದಾವ. ನಾಳೆ ಮುಗಿಸ್ಕೊಂಡು ಮತ್ತೆ ನಾಳೆ ಹಾಗೆ ಜರ್ನಿ ಹೋಗೇ ಬಿಡ್ತೀನಿ. ನನಗೆ ಪೆಟ್ರೋಲ್ ಹಾಕಕ್ಕೆ ಸ್ವಲ್ಪ ರೊಕ್ಕ ಬೇಕಲ್ಲ. ಪೆಟ್ರೋಲ್ಗೆ ರೊಕ್ಕ ಬೇಕೇ ಅಲ್ಲ. ಇವನು ಮಿನಿಮಮ್ ಏನಂದ್ರೆ 5,000 to 6,000 ರೂಪಾಯಿ ಖರ್ಚಾಗ್ಯದ ನಂದೀಗ. ಎಲ್ಲಿಂದ ತಿರ್ಗಾಡಿದ ಇಂಡಿ ಬಬಲೇಶ್ವರ ಮತ್ತು ಆ ಕಡೆ ಚಡ್ಚಣ ಈ ಕಡೆ ನಿಡಗುಂದಿ ಈ ಸೈಡ್ ಎಲ್ಲ ತಿರ್ಗಾಡಿದ್ರಾಗ 5,000 to 6,000 ರೂಪಾಯಿ ಖರ್ಚಾಗ್ಯದ ನಂದು.
ಬರೀ ಮ್ಯಾಗಿಂದ ಇನ್ನೂ ಪೆಟ್ರೋಲ್ ಇನ್ನೂ ಹೇಳಿಲ್ಲ, ಹೆಚ್ಚು ಕಡಿಮೆ ಹೋಗ್ತಿರ್ತಾವ. ಅದ್ರ ಸಲುವಾಗಿ ಎಲ್ಲನೂ ವಿಡಿಯೋದಾಗ ತೋರ್ಸೋಕ್ಕಾಗಲ್ಲಲ್ಲ, ಅದ್ರ ಸಲುವಾಗಿ ನೋಡಮ್ ಇನ್ನು ಮುಂದೆ ಬರ್ತಾ ನಾನು ನಿಮ್ಗೆ ಎಲ್ಲರೂ ತೋರ್ಸೋಕೆ ಟ್ರೈ ಮಾಡ್ತೀನಿ. ಈ ದಿನ ಅಂತೂ ತೋರಿಸಿಲ್ಲ, ನೀವು ಎಲ್ಲರೂ ತೋರಿಸ್ರಿ ಅಣ್ಣ ಹೇಳೋಣ ಅಂತಂದ್ರೆ ಎಲ್ಲನೂ ಡೀಟೇಲಾಗಿ ಹೇಳ್ಕೊತ ಹೋಗ್ತೀನಿ. ನಾ ಇಂಗ್ಲೇಶ್ವರ ಗ್ರಾಮದಿಂದ ಡೈರೆಕ್ಟ್ ಎಲ್ಲಿ ಬರ್ತೀನಿ ಅಂತಂದ್ರೆ ಮಸೀಬ್ನಾಳ್ ಅನ್ನೋ ಒಂದು ಗ್ರಾಮಕ್ಕೆ ಬರ್ತೀನಿ. ಈ ಗ್ರಾಮದ ಅಗಸಿ ಬಾಗಿಲ ಮ್ಯಾಗ ಸ್ವತಂತ್ರ ಯೋಧರ ಗ್ರಾಮ 1942 ಅಂತ ಬರ್ದಿರ್ತದ. ಊರಿನ ಹಿರಿಯರಿಗೆಲ್ಲ ಕೇಳಿದಾಗ ನನಗೆ ಹೇಳಿದ್ರು, ಈ ಒಂದು ಗ್ರಾಮದೊಳಗೆ 18ರಿಂದ 20 ಯೋಧರು ರೈಲ್ವೆ ಸ್ಟೇಷನನ್ನು ಸುಟ್ಟಿದ್ರಂತ. ಯಾವಾಗ? ನಮ್ಮ ಸ್ವತಂತ್ರ ಟೈಮಲ್ಲಿ ಆ ಒಂದು ಚಳವಳಿ ನಡೆದಿವಿ ನೋಡ್ರಿ, ಸ್ವತಂತ್ರಕ್ಕಾಗಿ ಹೋರಾಟ ನಡೆದಿತ್ತು ನೋಡು. ಆ ಒಂದು ಸಮಯದಾಗ ಈ ಊರಿನ ಗ್ರಾಮಸ್ಥರು, ಈ ಊರಿನ ಯೋಧರು ಏನು ಮಾಡಿರತ್ತಂದ್ರೆ ಬಹಿಷ್ಕಾರ ಚಳವಳಿ ನಡೆಸಿದ್ರು. ಅಷ್ಟಲ್ಲದೆ ರೈಲ್ವೆ ಸ್ಟೇಷನ್ ಸುಟ್ಟಿದ್ರು, ಮತ್ತೆ ಬೇರೆ ಬೇರೆ ಚಳವಳಿಗಳಲ್ಲಿ ಭಾಗಿಯಾಗಿದ್ರು. ಇದೇ ಗ್ರಾಮಕ್ಕೆ ಹರಪದ ಅಪ್ಪಣ್ಣನವರ ಜನ್ಮಸ್ಥಳ ಅಂತಾನು ಹೇಳ್ತಾರೆ. ಯಾವುದೇ ರೀತಿಯಿಂದ ಪುರಾವೆಗಳಿಲ್ಲ. ಈ ಊರಾಗ ಎಲ್ಲೆಲ್ಲಿ ಮಠ ಅದಾವ ಎಲ್ಲ ನಾನು ತಿರುಗಾಡಿ ನೋಡಿದ ಬಳಿಕ ನನಗೆ ಗೊತ್ತಾಯ್ತು, ಈ ಒಂದು ಗ್ರಾಮದಾಗ ಬಹಳಷ್ಟು ಇತಿಹಾಸ ಅದ. ತುಂಬಾ ಹಳೆಯದಾದ ಬಾವಿ ಅದ, ಮತ್ತು ಹಳೆಯದಾದ ಮಠ ಅದ. 1942ಕ್ಕಿಂತ ಮುಂಚೆ ಇರುವಂಥ ಮಠ ಅದ. ಆ ಒಂದು ಮಠದೊಳಗ ನಾವು ಚೌಕಾಕಾರ ಆಗಿರುವಂಥ ಒಂದು ದೇವಸ್ಥಾನ ನೋಡ್ತೀವಿ. ಇಂಗ್ಲೇಶ್ವರದಿಂದ ನಾನು ವಿಜಯಪುರಕ್ಕೆ ವಿಜಯಪುರಕ್ಕೆ ಹೋಗೋ ಟೈಮಿಗೆ ನನಗೆ ಗೊತ್ತಾಯಿತು, ಮಸೀಬ್ನಾಳೊಳಗೆ 1942 ಸ್ವತಂತ್ರ ಹೋರಾಟಗಾರರಿದ್ದರು, ಸ್ವತಂತ್ರಕ್ಕಾಗಿ ತಮ್ಮ ಪ್ರಾಣವನ್ನು ಬಿಟ್ಟಿದ್ರು ತಂದು. ಈ ಒಂದು ಗ್ರಾಮಕ್ಕೆ ಸ್ವತಂತ್ರ ಯೋಧರ ಗ್ರಾಮ ಅಂತಲೇ ಕರೀತಾರ. ಇದು ಯಾರಿಗೂ ಗೊತ್ತೇ ಇಲ್ಲ. ಈ ಒಂದು ಗ್ರಾಮಕ್ಕೆ ಸ್ವತಂತ್ರ ಯೋಧರ ಗ್ರಾಮ 1942 ಅಂತಲೇ ಕರೀತಾರ. ಬಾದಾಮಿ ಚಾಲುಕ್ಯರು ಆಡಳಿತ ಮಾಡುವಾಗ ಈ ಒಂದು ಗ್ರಾಮಕ್ಕೆ ಕೊನೆಯ ಗ್ರಾಮ ಅಂತಲೂ ಕರೀತಾರಂತ. ಇನ್ನೂ ಒಂದು ದಂತಕಥೆ ಅದ. ಇಲ್ಲಿರುವಂಥ ಜನರು, ಇಲ್ಲಿರುವಂಥ ಹಿರಿಯರು ಹೇಳ್ತಾರ, ಎಲ್ಲ ಯೋಧರಿಗೆ ಮೇನ್ ಗುರುಗಳು ಯಾರಾಗಿದ್ರಪ್ಪ ಅಂತಂದ್ರೆ ವಿರಕ್ತ ಮಠ ಶಿವಯೋಗಿಗಳಾಗಿದ್ದರು. ಇವ್ರು ಏನು ಮಾಡ್ತಿದ್ರತ್ತಂದ್ರೆ ಎಲ್ಲ ಯೋಧರಿಗೆ ಮಾರ್ಗದರ್ಶಕರಾಗಿದ್ದರು. ಸಿಂಧೂರ್ ಲಕ್ಷ್ಮಣಗ ಬಂಧಿಸ್ಬೇಕಂತಂದು ಎಲ್ಲ ಬ್ರಿಟಿಷರು ಏನು ಮಾಡಕತ್ತಿರ್ತಾರಂದ್ರೆ ಸರ್ಚ್ ಮಾಡಕತ್ತಿರ್ತಾರ. ಅವನಿಗೆ ಹಿಡಿಯೋ ಸಲುವಾಗಿ ಎಲ್ಲ ಕಡೆ ಸರ್ಚ್ ಮಾಡಕತ್ತಿರ್ತಾರೆ, ಎಲ್ಲ ಯೋಧರಿಗೆ ಕಳಿಸಿ. ಆ ಒಂದು ಸಮಯದೊಳಗೆ ಈ ಒಂದು ಮಸೀಬ್ನಾಳ್ ಗ್ರಾಮಕ್ಕೆ ಸಿಂಧೂರ್ ಲಕ್ಷ್ಮಣ ಬರ್ತಾನಂತ ನೋಡ್ರಿ. ಅದು ಎಲ್ಲತ್ತಂದ್ರೆ ಮಠದೊಳಗೆ ಬಂದಾಗ ಆ ಒಂದು ಬ್ರಿಟಿಷ್ ಅಧಿಕಾರಿಗಳಿಗೆ, ಆ ಒಂದು ಬ್ರಿಟಿಷ್ ಸೈನಿಕರಿಗೆ ದಿಕ್ ತಪ್ಪಿಸೋ ಸಲುವಾಗಿ ಇಡೀ ಊರಿನ ಗ್ರಾಮಸ್ಥರೆಲ್ಲರೂ ಬೇರೆ ಬೇರೆ ವೇಷ ಧರಿಸಿದ್ರಂತ ನೋಡ್ರಿ. ಅಂದ್ರೆ ಸಿಂಧೂರ್ ಲಕ್ಷ್ಮಣನ ಥರನೇ ವೇಷ ಮಾಡ್ಕೊಳ್ಳೋದು, ಅವ್ರಿಗೆ ದಿಕ್ ತಪ್ಪಿಸೋ ಸಲುವಾಗಿ ತಂದು. ಇನ್ನಾದ್ರೂ ಮಂಡ್ಯತ್ತಿನ ಅಮಾವಾಸ್ಯೆ ದಿನ ಇವಾಗ್ಲಾದ್ರೂ ಆ ಒಂದು ಸಂಪ್ರದಾಯ ನಡ್ಕೊಂಡು ಬಂದದಂತ. ಇವಾಗ್ಲಾದ್ರೂ ಅವರು ವೇಷದ ಸಿಂಧೂರ್ ಲಕ್ಷ್ಮಣದಾಯ್ತು, ಬೇರೆ ಬೇರೆ ವಿವಿಧ ಇನ್ನಾದ್ರೂ ಈ ಒಂದು ಸಂಪ್ರದಾಯ ನಡ್ಕೊಂಡು ಬಂದದಂತ. ಇವಾಗ್ಲಾದ್ರೂ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಇವ್ರು ಏನು ಮಾಡ್ತಾರಂತಂದ್ರೆ ಬೇರೆ ಬೇರೆ ವೇಷಗಳನ್ನು ಧರಿಸ್ತಾರಂತ ನೋಡ್ರಿ. ಸಿಂಧೂರ್ ಲಕ್ಷ್ಮಣಂದೇ ಆಯಿತು, ಆಂಜನೇಯಂದೇ ಆಯಿತು, ಬೇರೆ ಬೇರೆ ರಾಮಂದು, ಬೇರೆ ಬೇರೆ ಎಲ್ಲ ದೇವತೆಗಳಂದು ಮತ್ತು ಎಲ್ಲ ದೇವ್ರುಗಳು ಏನು ಮಾಡ್ತಾರಂತಂದ್ರೆ ವೇಷಗಳನ್ನು ಧರಿಸ್ತಾರಂತ ನೋಡ್ರಿ. ಸಣ್ಣವ್ರು ಹಿಡಿದು ದೊಡ್ಡವ್ರ ತನಕ ಧರಿಸಿ ದೊಡ್ಡ ಜಾತ್ರೆ ಮಾಡ್ಕೋತಾ ವಿಜೃಂಭಣೆಯಿಂದ ಆಚರಿಸ್ತಾರಂತ ನೋಡ್ರಿ. ಈ ಗ್ರಾಮದ ಇತಿಹಾಸ ಭಾಳ ಅದಂತ. ಆದ್ರೆ ನನಗೆ ಎಷ್ಟು ಗೊತ್ತಾಯ್ತು, ನನಗೆ ಎಷ್ಟು ಹೇಳಿದ್ರು, ಅವ್ರು ಹೇಳಿದ್ರಾಗ ನನಗೆ ಎಷ್ಟು ಅರ್ಥ ಆಗ್ಯದ್ರ ನಾನು ನಿಮ್ಗೆ ಅಷ್ಟು ಹೇಳಿದ್ದೀನಿ. ಏನಾದರೂ ತಪ್ಪಾಗಿ ಹೇಳಿದಂದ್ರೆ ಕ್ಷಮೆ ಇರಲಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ನನ್ನ ಒಂದು ಅಕೌಂಟಿಗೆ ಫಾಲೋ ಮಾಡ್ಕೊರಿ. ಇದೇ ರೀತಿ ಹೊಸ ವಿಡಿಯೋ ಬರ್ತಿರ್ತಾವ. ಓಕೆ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋ ಮುಖಾಂತರ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಲವ್ ಯು.